ನಾನು ಹೇಳೋದೇನೆಂದರೆ, ನೀವು ಈ ವಿಡಿಯೋವನ್ನು ನೋಡಬೇಡಿ, ನಮ್ಮ ಮಾತನ್ನು ಕೇಳಬೇಡಿ, ದಯವಿಟ್ಟು ಕೇಳಬೇಡಿ. ನಮಗೂ ನಿಮ್ಗೆ ಸಂಬಂಧ ಇಲ್ಲ. ಚಿಕ್ಕ ವಯಸ್ಸಲ್ಲಿ ನಾವು ಒಂದು 8-9ನೇ ವರ್ಷದ ತನಕ ಸಂತೋಷ ಕೊಡ್ತೀವಿ, ಆಮೇಲೆ ಸಂತೋಷನೇ ಕೊಡಲ್ಲ ಅಲ್ವಾ? ಭಾರತದಲ್ಲಿ ಲವ್ ಇರಲಿಲ್ಲ. ಸೊ ಆ ಮೋಹದ ಕಲ್ಪನೆ ಮತ್ತು ಕಾಮದ ಕಲ್ಪನೆ, ಪ್ರೀತಿಯ ಕಲ್ಪನೆ ಇಲ್ಲ. ಆಶೀರ್ವಾದ ಮಾಡುವಾಗ ನಿನಗೆ ಮಕ್ಕಳಾಗಲಿ, ಐಶ್ವರ್ಯ ಸಿಕ್ಕಲಿ, ಸಂಪತ್ತು ಸಿಕ್ಕಲಿ ಅಂತ ಹೇಳ್ತಾರೆ. ದೀರ್ಘ ಸುಮಂಗಲಿ ಭವ. ಪ್ರೀತಿ ಸಿಗಲಿ ಅಂತ ಯಾರು ಹೇಳಲ್ಲ. ನಿಮಗೆ ಪ್ರೇಮವಾಗಲಿ ಅಂತ ಮಕ್ಕಳಿಗೆ ಆಶೀರ್ವಾದ ಮಾಡ್ತಾರೆ. ಶುದ್ಧವಾದ ಪ್ರೀತಿ ಅಂದ್ರೆ ಏನು? ಡೋಂಟ್ ಫಾಲ್ ಇನ್ ಲವ್, ರೈಸ್ ಇನ್ ಲವ್. ಹಳೆ ಕಾಲದಲ್ಲಿ ಮನೆಗೆ ಯಾರಾದ್ರು ಬಂದರೆ ಸಂಭ್ರಮ, ಇವತ್ತು ಯಾರಾದ್ರು ಹೋದರೆ ಸಂಭ್ರಮ ಇರುತ್ತೆ. ಒಂದು ಪೋಸ್ಟಲ್ಲಿ ನೀವು ಹಾಕಿದ್ರಿ, ಬದುಕಿನಲ್ಲಿ ನೀವು ಪ್ರೀತಿಸಿದ ಹುಡುಗಿಯನ್ನೇ ಮದುವೆಯಾಗಿ ನೀವಿಬ್ಬರೇ ದುಃಖಿಗಳಾಗಿ ಇನ್ಯಾರನ್ನೋ ಮದುವೆಯಾಗಿ 4 ಜನ ದುಃಖಿತರಾಗುವುದಕ್ಕಿಂತ ಅದು ಮೇಲು ಅಂತ. ಮದುವೆ ಆದ ಮೇಲೆ ಇಬ್ಬರ ಸಂಪಾದನೆಯೇ ಒಂದಾಗುತ್ತೆ, ಇಬ್ಬರ ಆಸ್ತಿಗಳು ಒಂದಾಗ್ತವೆ. ಗಂಡ ಯಾರನ್ನ ಪ್ರೀತಿಸಿದರೆ ಆಸ್ತಿಯಲ್ಲಿ ಪಾಲು ಹೋಗುತ್ತೆ ಅಂತ ಆಗುತ್ತೆ, ಪ್ರೀತಿಯಲ್ಲಿ ಪಾಲು ಹೋಗುತ್ತೆ ಅಂತ ಒಂದಿದೆ, ಆಸ್ತಿಯಲ್ಲಿ ಪಾಲು ಹೋಗುತ್ತೆ ಅಂತ ಇನ್ನೊಂದು ಭಯ. ಆ ಪ್ರೀತಿಯ ರಾಣಿ ತಪ್ಪಿದ್ರೆ ಇನ್ನೊಬ್ಬಳ ಮದುವೆ ಆಗ್ತಾರೆ. ಅವಳ ಮೇಲಿನ ನನ್ನ ಪ್ರೀತಿ ನನ್ನ ಮನಸ್ಸಲ್ಲಿ ಹುಟ್ಟುತ್ತೆ, ನನ್ನ ಮೇಲಿನ ಅವಳ ಪ್ರೀತಿ ಅವಳ ಮನಸ್ಸು ಸ್ಪೇಸ್ ಇರುತ್ತೆ. ನಮಗೆ ದೇವರು ಮನಸ್ಸು ಅಂತ ಒಂದು ಕೊಟ್ಟಿದ್ದಾರೆ, ಆ ಮನಸ್ಸಿನಲ್ಲಿ ಏನು ಬೇಕಾದ್ರೆ. ಸೊ ಅದನ್ನು ವಿ ಶುಡ್ ನಾಟ್ ಟರ್ನ್ ಯುವರ್ ಲವ್ ಇನ್ ಟು ಆ್ಯಕ್ಷನ್. ಸೊ ಅರ್ಧ ರಿಯಾಲಿಟಿ, ಅರ್ಧ ಕಲ್ಪನೆ. ಐ ಹ್ಯಾವ್ ಸೀನ್ ಪೀಪಲ್ ಸ್ಪೆಂಡಿಂಗ್ ದೇರ್ ಹೋಲ್ ಲೈಫ್ ಇನ್ ಎ ವಿಲೇಜ್ ರೀಡಿಂಗ್ ಬುಕ್ಸ್ ವಿಚ್ ಮನಿ ಕ್ಯಾನ್ ಬೈ. ದ ಬೆಸ್ಟ್ ಸ್ಕೂಲ್, ಹೆವಿ ಫೀಸ್ ಕೊಟ್ಟು ಸ್ಕೂಲ್ ಕೊಡ್ಬೋದು, ಒಂದು ದುಡ್ಡು ಕೊಟ್ಟು ಕಾರ್ ಕೊಡಿಸ್ಬೋದು, ಒಂದು ಒಳ್ಳೆಯ ಮನೆ ಕೊಡಿಸ್ಬೋದು, ಬಟ್ ಪ್ರೀತಿ ಕೊಡ್ಸೋಕ್ಕಾಗಲ್ಲ. ನಾನು ಜೋಗಿ ಸರ್ ಬಹಳ ಆತ್ಮೀಯರಾಗಿದ್ದಕ್ಕೆ ಆತ್ಮೀಯ ಮಾತುಕತೆಗೆ ಒಂದು ವೇದಿಕೆ ಸಿದ್ಧ ಆಗಿದೆ. ಈಗ ನಮ್ಮ ಜೊತೆಗೆ ಜೋಗಿ ಸರ್ ಇದ್ದಾರೆ. ಜೋಗಿ ಸರ್, ಸುಕನ್ಯಾ ಸ್ಟುಡಿಯೋಸ್ಗೆ ನಿಮಗೆ ಸ್ವಾಗತ. ಥ್ಯಾಂಕ್ ಯು ಸುಕನ್ಯಾ. ಪ್ರೀತಿ ಸುವರ್ಣ ಕೊಂದು ಬಿಡಿ ಅಂತ ಬರೆದಿರೋ ಪುಸ್ತಕದ ಬಗ್ಗೆ ನಾನು ಹೇಳ್ತಾ ಇದ್ದೆ. ಈ ಪ್ರೀತಿ ಪ್ರೇಮ ಅಂತ ಅಂದಾಗ ಫೆಬ್ರವರಿ 14 ಫೆಬ್ರವರಿ ತಿಂಗಳು ಅಂತ ಬಂದಾಗ ಸಹಜವಾಗಿ ಒಂದು ಪ್ರೇಮಿಗಳ ದಿನ ಆಚರಣೆ, ಅದು ಇದು, ಅದ್ರ ಬಗ್ಗೆ ಒಂದಷ್ಟು ಲೇಖನಗಳು, ಅದ್ರ ಬಗ್ಗೆನೇ ಸಿನಿಮಾ, ಹಾಡುಗಳು ಎಲ್ಲವೂ ಕೂಡ ಓಡಾಡ್ತಿರುತ್ತೆ. ಪ್ರೀತಿ ಅಂದರೆ ಏನು ಜೋಗಿ ಅವ್ರ ಪ್ರಕಾರ? ಜೋಗಿ ಕಂಡಂಥ ಪ್ರೀತಿ ಏನು? ಪ್ರೀತಿ ಅಂತ ಹೇಳೋದಿದೆಯಲ್ಲ, ಇಟ್ಸ್ ಎ ವೆರಿ ನ್ಯೂ ಕಾನ್ಸೆಪ್ಟ್ ಫಾರ್ ಇಂಡಿಯನ್ಸ್. ಭಾರತದಲ್ಲಿ ಲವ್ವೇ ಇರಲಿಲ್ಲ. ನಮ್ಮ ಹಳೆ ಇದರಲ್ಲಿ ಭಾರತದಲ್ಲಿ ಲವ್ವೇ ಇರಲಿಲ್ಲ. ಲವ್ ಅಂತ ಹೇಳೋದು ನಮ್ಮ ಭಾರತೀಯ ಕಲ್ಪನೆ ಅಲ್ವೇ ಅಲ್ಲ ಅಂತ. ನಮ್ಮಲ್ಲಿ ಏನಿತ್ತಂದರೆ, ಶಕುಂತಲೆಯನ್ನು ನೋಡಿದಾಗ ದುಷ್ಯಂತನಿಗೆ ಅವಳ ಮೇಲೆ ಮನಸ್ಸಾಯಿತು ಅಂತಿದೆ, ಅವಳು ಬೇಕು ಅನಿಸುತ್ತೆ ಅಲ್ಲಿ, ಬಟ್ ಪ್ರೀತಿಯ ಪ್ರಸ್ತಾಪ ಇಲ್ಲ. ಅವರೇನು ಗಾಂಧಾರ ವಿವಾಹ ಮಾಡ್ತಾರೆ, ಸೇರ್ತಾರೆ, ಬಿಟ್ಟು ಹೋಗ್ತಾರೆ, ಅವಳಿಗೆ ಮಗು ಆಗುತ್ತೆ. ಲವ್ ಇಲ್ಲ ಅಲ್ಲಿ, ಅಂದರೆ ಮೋಹ, ಒಂಥರ ಮೋಹ ಜೊತೆಗಿರಬೇಕು, ಮನಸ್ಸಾಗೋದು ಅಂತ ಹೇಳ್ತಾರೆ. ಇಲ್ಲಿ ಲವ್ ಆಯಿತು ಅಂತ ಹೇಳಲ್ಲ, ಪ್ರೀತಿ ಹುಟ್ಟಿತು ಅಂತ ಹೇಳಲ್ಲ, ಮನಸ್ಸಾಯಿತು ಅಂತ ಹೇಳ್ತಾರೆ. ಯಾವುದೋ ಒಂದು ವಸ್ತುವಿನ ಮೇಲೆ. ರಾವಣನಿಗೆ ಸೀತೆಯ ಮೇಲೆ ಮನಸ್ಸಾಯಿತು ಅಂತ ಹೇಳ್ತಾರೆ, ಪ್ರೀತಿ ಅಲ್ಲ ಅದು. ಕರೆಕ್ಟ್. ಅಂದರೆ ಪೊಸೆಷನ್. ನಾವು ಅವಳು ನನಗೆ ಬೇಕು, ಅದು ನನಗೆ ಬೇಕು ಅಂತ ಹೇಳ್ತೀವಲ್ಲ, ನನಗೊಂದು ಕಾರು ಬೇಕು ಅಂತ ಹೇಳಿದಾಗ ನನಗೊಂದು ಹುಡುಗಿ ಬೇಕು, ಈ ಥರ ಇದೆ. ಬಟ್ ಅಲ್ಲಿ ಪ್ರೀತಿಯ ಕಲ್ಪನೆ ಇರಲೇ ಇಲ್ಲ ಹಿಂದೆ. ನಮ್ಮಲ್ಲಿ ಅಂತ ಪ್ರೀತಿಯ ಕಲ್ಪನೆ ಸ್ವಲ್ಪ ಬಂದಿದ್ದೇನೆಂದರೆ, ನಮಗೆ ಊರ್ವಶಿ, ರಂಬೆ, ಮೇನಕೆ ಇವರ ಕಲ್ಪನೆಯಲ್ಲಿ ಆ ಇಂದ್ರ ಹೋಗಿ ಹೇಳ್ತಿದ್ದ ಅವನನ್ನು ಮೋಹಿಸು. ಯಾವುದೋ ಋಷಿ ತಪಸ್ಸು ಮಾಡ್ತಿದ್ರೆ ಅವನ ಇಂದ್ರನ ಪದವಿನ ಕಿತ್ಕೋತಾನೆ ಅಂತ ಹೇಳಕ್ಕೆ ಅವನನ್ನು ಮೋಹಿಸು ಅಂತ ಹೇಳ್ತಿದ್ರು, ಲವ್ ಮಾಡು ಅಂತ ಹೇಳ್ತಿರ್ಲಿಲ್ಲ, ಪ್ರೀತಿಸು ಅಂತ ಹೇಳ್ತಿರ್ಲಿಲ್ಲ. ಸೊ ಆ ಮೋಹದ ಕಲ್ಪನೆ ಮತ್ತು ಕಾಮದ ಕಲ್ಪನೆ ಇತ್ತು, ಪ್ರೀತಿಯ ಕಲ್ಪನೆ ಇರಲಿಲ್ಲ. ಅದನ್ನು ನಮ್ಗೆ ಕೊಟ್ಟಿದ್ದು ಸಿನಿಮಾಗಳು, ಮುಖ್ಯವಾಗಿ ಹಿಂದಿ ಸಿನಿಮಾಗಳು. ಐ ಲವ್ ಯು ಅಂತೇಳಿ ಫಸ್ಟ್ ಡೈಲಾಗ್ ನಾವು ಎಲ್ಲಿ ಕೇಳಿದ್ದೀವಿ ಜೀವನದಲ್ಲಿ? ಯಾರಾದರೂ ನಮ್ಮ ಮುತ್ತಾತ ಅವನ ಹೆಂಡತಿಗೆ ಐ ಲವ್ ಯು ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ? ಅಲ್ಲಿ ಏನೇ ಅಂದರೆ, ನಮ್ಮ ಮದುವೆಯ ಮಂತ್ರದಲ್ಲಿ ಬರೋದೇನೆಂದರೆ, ನಾತಿ ಚರಾಮಿ ಅಂತ, ಜೊತೆಗೆ ಹೋಗೋಣ, ನಿನ್ನನ್ನು ಬಿಟ್ಟು ಬೇರೆ ಏನು ಮಾಡುವುದಿಲ್ಲ, ಈ ಥರದ ಇದು ಬರುತ್ತೆ. ಇಂಡೈರೆಕ್ಟ್ಲಿ ಪ್ರೀತಿನೇ ಅಲ್ವಾ? ಹೌದು. ಆದರೆ ಈ ಪ್ರೀತಿಯನ್ನು ನಾವು ಆಧುನಿಕವಾಗಿ ಹೆಂಗೆ ನೋಡ್ತೀವೋ ಆ ಕಲ್ಪನೆ ಇರಲಿಲ್ಲ ಅಂತ. ಯಾರಿಗೂ ಅಂದರೆ ಮದುವೆ ಆದಮೇಲೆ ಪ್ರೀತಿ ಅಂತ ಹೇಳೋದು ಎಲ್ಲಿದೆ ಅಂತ. ಅಂದರೆ ಆಶೀರ್ವಾದ ಮಾಡುವಾಗ ನಿನಗೆ ಮಕ್ಕಳಾಗಲಿ, ಐಶ್ವರ್ಯ ಸಿಕ್ಕಲಿ, ಸಂಪತ್ತು ಸಿಕ್ಕಲಿ ಅಂತ ಹೇಳ್ತಾರೆ, ದೀರ್ಘ ಸುಮಂಗಲಿ ಭವ, ಪ್ರೀತಿ ಸಿಗಲಿ ಅಂತ ಯಾರು ಹೇಳಲ್ಲ.
ನಿಮಗೆ ಪ್ರೇಮವಾಗಲಿ ಅಂತ ಮಕ್ಕಳಿಗೆ ಆಶೀರ್ವಾದ ಮಾಡಲ್ಲ. ಓಕೆ. ಅಂದರೆ ಪ್ರೇಮವನ್ನು ಭಾಳ ಇಂಪಾರ್ಟೆಂಟ್ ಅಂತ ನಾವು ಭಾವಿಸೇ ಇಲ್ಲ ಅಂತ. ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಎಲ್ಲರೂ ಇವತ್ತು ಈಗಿನ ಕಾಲದಲ್ಲಿ ಹಂಬಲಿಸೋದು ಯಾಕಂದರೆ ನನಗೊಂದು ಶುದ್ಧವಾದ ಎಕ್ಸಾಕ್ಟ್ಲಿ. ನನಗೆ ಇದೇ ಪ್ರಶ್ನೆ, ಶುದ್ಧವಾದ ಪ್ರೀತಿ ಅಂದರೆ ಏನು, ಯಾಕೆ ಅಂತ ಕೇಳ್ತಿದ್ದೀನಿ ಅಂತಂದರೆ, ಪ್ರೀತಿ ಅನ್ನೋ ವಿಚಾರ ಬಂದಾಗ ಒಬ್ಬೊಬ್ಬರದೊಂದೊಂದು ವ್ಯಾಖ್ಯಾನ ಇರುತ್ತೆ. ನನ್ನ ರೀತಿಯ ಪ್ರೀತಿ ಬೇರೆ, ನಿಮ್ಮ ರೀತಿಯ ಪ್ರೀತಿ ಬೇರೆ, ಅವರ ರೀತಿಯ ಪ್ರೀತಿ ಬೇರೆ, ಇವರ ರೀತಿಯ ಪ್ರೀತಿ ಬೇರೆ. ಯಾಕಂದರೆ ನಿಮ್ಮದು ಪ್ರೀತಿ ಅಂದರೆ ನಿಮ್ಗೆ ಏನು ಬೇಕು ಅಂತ ಕೇಳಿದಾಗ ಒಂದಷ್ಟು ಎಕ್ಸ್ಪ್ಲನೇಷನ್ಸ್ ಏನು ಬರುತ್ತೆ, ನನ್ನಿಂದ ಏನು ಬರುತ್ತೆ, ಅವರಿಂದ ಏನು ಬರುತ್ತೆ, 4 ವಿಭಿನ್ನ ವ್ಯಾಖ್ಯಾನಗಳೇ ಬರುತ್ತೆ. ಅವ್ರವ್ರ ಪ್ರಕಾರ ಅದು ಶುದ್ಧ ಪ್ರೀತಿನೇ, ಬೇರೆಯವ್ರ ಪ್ರಕಾರ ಅದು ಪ್ರೀತಿ ಆಗಿರ್ಲಿಕ್ಕೂ ಇಲ್ಲ, ಅಥವಾ ಬೇರೆ ಒಂದು ಕಲ್ಪನೆನೇ ಇರ್ಬೋದು, ಬೇರೆ ವ್ಯಾಖ್ಯಾನನೇ ಇರ್ಬೋದು. ಈ ಪ್ರೀತಿಗೊಂದು ಎಕ್ಸಾಕ್ಟ್ಲಿ ಡೆಫಿನೇಷನ್ ಇದೆಯಾ? ಎಕ್ಸಾಕ್ಟ್ಲಿ ಇಲ್ಲ. ಪ್ರೀತಿ ಅಂದರೆ ಏನು ಗೊತ್ತಾ, ನನ್ನ ಈಗೋವನ್ನು ಪೂರ್ತಿ ಮಾಡೋದು. ಯಾರಾದರೂ ನನ್ನ ನಾನು ಅಂತಿರುತ್ತಲ್ಲ, ಆ ನಾನಲ್ಲಿ ಅವರು ಒಂದಾಗ್ಬಿಟ್ರೆ ಪ್ರೀತಿ ಅದು. ಓಕೆ. ಅಂದರೆ ಬೇರೆ ಆಗಬಾರ್ದು. ನಾನು ಬೇರೆ ನೀನು ಬೇರೆ ಅಂತಿದ್ರೆ ಪ್ರೀತಿ ಇರಲ್ಲ. ನಾನು ಮತ್ತು ಅವಳು ಒಂದೇ ಅಂದರೆ ಅವಳು ನನ್ನಲ್ಲಿ ಒಂದಾಗ್ಬಿಟ್ಟು ನಾನು ಏನು ಯೋಚನೆ ಮಾಡ್ತೀನಿ ಅವಳು ಅದನ್ನೇ ಯೋಚನೆ ಮಾಡೋದು, ನಾನು ಏನನ್ನು ಬಯಸ್ತೀನಿ ಅವಳು ಅದನ್ನೇ ಬಯಸೋದು, ನಾನು ಏನು ಮಾತುಗಳನ್ನ ಆಡ್ತೀನಿ ಅವಳು ಅದೇ ಮಾತನ್ನು ಒಪ್ಪೋದು. ಸೊ ಹಿಂಗೆ ಒಂದು ರೀತಿಯ ಸಬ್ಮಿಸಿವ್ನೆಸ್ ಅದು. ನಿಮ್ಮ ಆಸಕ್ತಿಗಳು ಒಂದೇ ಇರಬೇಕು. ಒಂದು ಶರಣಾಗತಿಯಲ್ಲೇ ಪ್ರೀತಿ ಇರುತ್ತೆ, ಅದಿಲ್ದಿರಲ್ಲ. ಆ ಶರಣಾಗತಿ ಸಹಜವಾಗಿ ಆದ್ರೆ ಮಾತ್ರ ಆ ಪ್ರೀತಿ ಸಹಜತೆ ಪಡ್ಕೊಳತ್ತ. ಅದು ಮತ್ತೆ ಅದರಲ್ಲಿ ಏನಾದ್ರು ವ್ಯತ್ಯಾಸ ಆದ್ರೆ ಅದು ಇಬ್ಬರಲ್ಲೂ ಇರಬೇಕು ಅಂತ. ಅದು ಇಬ್ಬರಲ್ಲೂ ಇರೋದು ಭಾಳ ಅಪರೂಪ. ಅದು ಇವತ್ತು ಏನಾಗಿದೆ, ಇವತ್ತು ನಾವು ಚಿಕ್ಕಂದಿರುವಾಗ ಒಂದು ಲವ್ ಇಸ್ ಟು ಶೇರ್ ಇಸ್ ಟು ಕೇರ್ ಅಂತ ಒಂದು ಅಡ್ವರ್ಟೈಸ್ಮೆಂಟ್ ಬರ್ತಾಯಿದೆ. ಪ್ರೀತಿ ಅಂದರೆ ಹಂಚಿಕೊಳ್ಳೋದು ಅಂದರೆ ಕಾಳಜಿ ವಹಿಸೋದು ಅಂತ. ಓಕೆ. ಅದನ್ನು ಪ್ರೀತಿ ಅಂತ ಒಂದು ಅಡ್ವರ್ಟೈಸ್ಮೆಂಟ್ ಅದು. ಅದನ್ನ ಮನಸ್ಸಲ್ಲಿ ಭಾಳ ಉಳಿದೋಗಿತ್ತು. ಇವತ್ತು ನೀವು ಹೋಗಿ ಯಾರಿಗಾರು ಲವ್ ಅಂತ ಏನಂತ ಕೇಳಿದರೆ ಗಿವ್ ಮಿ ಟೈಮ್ ಅಂತ ಕೇಳ್ತಾರೆ. ನನಗೆ ನೀನು ಸಮಯ ಕೊಟ್ಟರೆ ಪ್ರೀತಿ ಇದೆ ಅಂತ. ಮೊದಲು ನೀನು ನನಗೆ ಬೇಕಾದ್ದನ್ನು ತಂದು ಕೊಟ್ಟರೆ ಪ್ರೀತಿ ಇದೆ ಅಂತ. ಅಂದರೆ ವ್ಯಾಖ್ಯಾನಗಳೇ ಬೇರೆ ಬೇರೆ. ಸೀತೆಗೆ ಒಂದು ಜಿಂಕೆಯನ್ನು ತಂದು ಕೊಟ್ಟಂಗೆ ಇವತ್ತು ನನಗೊಂದು ಕಾರು ಬೇಕು ತಂದು ಕೊಟ್ಟು ಆ ಪ್ರೀತಿ ಇದೆ ಅಂತ. ಸೊ ಅದು ಈಗ ಬದಲಾಗಿದೆ ಈಗ. ಯಾಕಂದರೆ ಅವಳು ಆರ್ಥಿಕವಾಗಿ ಸಬಲರಾದ್ರಿಂದ ಅವಳಿಗೆ ತಂದು ಕೊಡೋದು ಬೇಕಾಗಿಲ್ಲ, ಶಿ ಕ್ಯಾನ್ ಬೈ ಇಟ್. ಬಟ್ ಏನು ಬೇಕಾಗಿದೆ ಅಂದರೆ ಸಮಯ ಬೇಕಾಗಿದೆ. ಹಂಗೆ ಬದಲಾಗಿದೆ. ಅಂದರೆ ಕಾಲದಿಂದ ಕಾಲಕ್ಕೆ ಪ್ರೀತಿಯ ವ್ಯಾಖ್ಯಾನ ಬದಲಾಗ್ತಾ ಹೋಗುತ್ತೆ. ಈಗ ನಾನು ಅದೇ ನೀವೀಗ ಬೇಸಿಕ್ ವಿಚಾರವನ್ನೇ ಮಾತಾಡ್ತಾ ಇದ್ರಿ. ಒಬ್ಬರಿಗೆ ಏನೋ ತಂದು ಕೊಡೋದು ಪ್ರೀತಿ ಅನಿಸುತ್ತೆ, ಒಬ್ಬರಿಗೆ ಸರ್ಪ್ರೈಸ್ ಗಿಫ್ಟ್ಗಳನ್ನ ಕೊಡೋದು ಪ್ರೀತಿ ಅನಿಸುತ್ತೆ, ಇನ್ನೊಬ್ಬರಿಗೆ ನನ್ನ ತಂದೆ ತಾಯಿಯನ್ನು ನನ್ನ ಫ್ಯಾಮಿಲಿಯವ್ರು ನೋಡಿಕೊಂಡ್ರೆ ಅದೇ ಪ್ರೀತಿ ಅನಿಸುತ್ತೆ, ಮತ್ತು ಇನ್ನೊಬ್ರಿಗೆ ನಂಗೆ ಸಮಯ ಕೊಟ್ಟರೆ ಪ್ರೀತಿ ಅನಿಸುತ್ತೆ, ಇನ್ನೊಬ್ಬರಿಗೆ ಟ್ರಾವೆಲ್ ಹೋದರೆ ಪ್ರೀತಿ ಅನಿಸುತ್ತೆ, ಇನ್ನೊಬ್ಬರಿಗೆ ನಾನು ಹೇಳೋದನ್ನು ಬರೀ ಕೇಳಿಸ್ಕೊಂಡ್ರೆ ಸಾಕು ಅದೇ ಪ್ರೀತಿ ಅನಿಸುತ್ತೆ, ಇನ್ನು ಕೆಲವರಿಗೆ ನಾನು ಹೇಳಿದ್ದೆಲ್ಲ ಒಪ್ಕೊಂಡ್ರೆ ಪ್ರೀತಿ ಅನಿಸುತ್ತೆ. ಸೊ ಒಬ್ಬೊಬ್ಬರಿಗೆ ಒಂದೊಂದು ನಿರೀಕ್ಷೆ ಇರುತ್ತೆ. ಈಗ ಪ್ರೀತಿಯಲ್ಲಿ ಬೀಳುವವರಿಗೆ ಗೊತ್ತಿರಲ್ಲ ಇವ್ರಿಗೆ ಏನು ನಿರೀಕ್ಷೆ ಇದೆ ಅಂತ, ಬಿದ್ದ ಮೇಲೆ ಗೊತ್ತಾಗತ್ತೆ ಪ್ರೀತಿ ವ್ಯಾಖ್ಯಾನ ಪ್ರಕಾರ ಏನು ಅಂತ. ನೀವು ಹೇಳಿದ್ರಲ್ಲಿ ನೀವೇ ಹೇಳಿದ್ದು, ನಾನಲ್ಲ. ಏನಂದರೆ ಪ್ರೀತಿ ಏನಂದರೆ ನನ್ನ ಜೀವನವನ್ನು ಇನ್ನಷ್ಟು ಸುಂದರಗೊಳಿಸೋದಷ್ಟೇ. ಸಾರಾಂಶ ಅಂದರೆ ನನಗೆ ತಂದೆ ತಾಯಿ ಮೇಲೆ ಪ್ರೀತಿ ಇದೆ, ಅವಳು ಬಂದವಳು ತಂದೆ ತಾಯಿನ ಅಷ್ಟೇ ಪ್ರೀತಿಸಿದರೆ ನನ್ನ ಜೀವನ ಇನ್ನಷ್ಟು ಸುಂದರವಾಗುತ್ತೆ. ಅಂದರೆ ನನಗೆ ಸಾಕಷ್ಟು ಒಂಟಿತನ ಇದೆ, ಸಾಕಷ್ಟು ನೋವಿದೆ, ಅದನ್ನು ಇನ್ನಷ್ಟು ರಾಡಿ ಮಾಡೋ ಬದಲು ಸಾಕಷ್ಟು ಅದನ್ನು ತಿಳಿಯಾಗಿಸ್ಲಿಕ್ಕೆ ಪ್ರಯತ್ನ ಪಟ್ಟರೆ ಅದು ಪ್ರೀತಿ. ನೀವು ಹೇಳಿದ್ರಲ್ಲ ಪ್ರೀತಿಯಲ್ಲಿ ಬೀಳೋದು ಅಂತ. ಓಶೋ ಭಾಳ ಹಿಂದೆ ಒಂದು ಒಳ್ಳೆ ಡೋಂಟ್ ಫಾಲ್ ಇನ್ ಲವ್ ಅಂತ, ರೈಸ್ ಇನ್ ಲವ್ ಅಂತ ಒಂದು ಹೌದು. ಯಾಕೆ ಬೀಳ್ತೀರಾ ಅದರಲ್ಲಿ ಇದೇಳಿ ಅಂತ. ಸೊ ನೀವು ಹೇಳ್ದಂಗೆನೆ ಅಂದರೆ ಒಂದು ರೀತಿಯ ಸಂಭ್ರಮ ಇರ್ಬೇಕಲ್ಲಿ. ಅಂದರೆ ಯಾವತ್ತೂ ಸಂಭ್ರಮ ಇರಲ್ಲ. ನಮ್ಮ ಸಂಭ್ರಮ ಯಾವಾಗಿರುತ್ತೆ ಅಂದರೆ, ಹಳೆಯ ಕಾಲದಲ್ಲಿ ಮನೆಗೆ ಯಾರಾದ್ರು ಬಂದರೆ ಸಂಭ್ರಮ ಆಗ್ತಾಯಿತ್ತು, ಇವತ್ತು ಯಾರಾದ್ರು ಹೋದರೆ ಸಂಭ್ರಮ ಇರುತ್ತೆ. ಮೊದಲು ಒಂದು ಜಾತ್ರೆಗೆ ಹೋದಾಗ ಸಂಭ್ರಮ ಇರ್ತಿತ್ತು, ಈಗ ನಾವು ಜಾತ್ರೆಗೆ ಹೋದಾಗ ಆ ಹಳೆಯ ಸಂಭ್ರಮ ಇಲ್ಲ ಅಲ್ಲಿ. ಯಾಕಂದ್ರೆ ನಮ್ಮ ಗೆಳೆಯರು ಯಾರೂ ಅಲ್ಲಿಗೆ ಬಂದಿರಲ್ಲ. ನೀವು ನಮ್ಮೂರು ಜಾತ್ರೆಗೆ ಹೋದರೆ ಅಲ್ಲಿ ಸ್ನೇಹಿತರು ಸಿಗ್ತಾರೆ ಅಂತ ಹೋಗ್ತೀವಿ, ಅವರೆಲ್ಲ ಎಲ್ಲೆಲ್ಲೋ ಇರ್ತಾರೆ. ಆ ಊರಲ್ಲಿರೋ ಮಕ್ಕಳಿದಾರಲ್ಲ ಅವ್ರ ದೇವಸ್ಥಾನಗಳಿಗೆ ಬರೋದು ಭಾಳ ಕಡಿಮೆ ಇದೆ. ಬರೀ ವಯಸ್ಕರ ಒಂದು ಸಂತೆ ಇರುತ್ತೆ ಅಲ್ಲಿ. ಹೀಗಾಗಿ ಆ ಕಾಲದ ಸಂಭ್ರಮ ಬದಲಾಗ್ತಾ ಹೋಗುತ್ತೆ. ಈಗ ಇವತ್ತೇನು ಸಂಭ್ರಮ ಅಂದರೆ, ಇವತ್ತು ಏನು ಮಾಡ್ತಾರೆ ಅಂದರೆ ಯಾವುದೋ ಒಂದು ದೊಡ್ಡ ಮ್ಯೂಸಿಕಲ್ ಆರ್ಕೆಸ್ಟ್ರಾ ನಡೀತಿರೋ ಹೋಗ್ತಾರೆ. ಸೊ ಅಲ್ಲೇನೋ ಒಂದು ಸಂತೋಷ ಕಂಡ್ಕೋತಾರೆ. ಈ ಸಂಭ್ರಮವನ್ನು ಯಾರು ಹೆಚ್ಚಿಸ್ತಾರೋ ಅವರು ಅದು ಪ್ರೀತಿ ಅನಿಸ್ಕೊಡುತ್ತೆ. ಅದು ಹುಡುಗನ ಮಧ್ಯೆ ಕೂಡ ಅಷ್ಟೇ. ಈ ಒಂದು ಒಳ್ಳೆ ಸಿನಿಮಾ ಬಂದಿದ್ರೆ ಇಬ್ಬರು ಜೊತೆಗೆ ಹೋಗಿ ನೋಡೋಣ ಅಂತ ಯಾರನ್ನ ಕರಿತೀವಲ್ಲ, ದೆರ್ ಇಸ್ ಎ ಬಿಟ್ ಆಫ್ ಲವ್.
ಓಕೆ. ಅವನ ಜೊತೆ ಹೋದರೆ ಅದು ಇನ್ನೂ ಚೆನ್ನಾಗಿ ರುಚಿಯಾಗಿರುತ್ತೆ. ಓಕೆ. ಒಂದು ಪಾರ್ಟಿ ಮಾಡುವ 4 ಜನ ಯಾರೋ ಇದ್ದಾರೆ ನಮ್ಮವರಿದ್ದರೆ ದ ಪಾರ್ಟಿ ವಿಲ್ ಬಿಕಮ್ ಮೋರ್ ಫ್ರೂಟ್ಫುಲ್, ಮೋರ್ ಇಂಟ್ರೆಸ್ಟಿಂಗ್. ಕರೆಕ್ಟ್. ಹಂಗೆ ಹೇಗೆ ಒಂದು ಸಣ್ಣ ಪಾರ್ಟಿಯನ್ನು ಇಂಟ್ರೆಸ್ಟಿಂಗ್ ಮಾಡೋಕ್ಕೆ ನಾವು 4 ಜನ ಹುಡುಕ್ತೀವೋ ಹಾಗೆ ಜೀವನವನ್ನು ಇಂಟ್ರೆಸ್ಟ್ ಮಾಡೋಕ್ಕೆ ಒಬ್ಬರನ್ನ ಹುಡುಕ್ತೀವಿ. ಅದು ಪ್ರೀತಿ. ಓಕೆ. ನಿಮ್ಮದೇ ಒಂದು ಪೋಸ್ಟಲ್ಲಿ ನೀವು ಹಾಕಿದ್ರಿ, ಬದುಕಿನಲ್ಲಿ ನೀವು ಪ್ರೀತಿಸಿದ ಹುಡುಗಿಯನ್ನೇ ಮದುವೆಯಾಗಿ ನೀವಿಬ್ಬರೇ ದುಃಖಿಗಳಾಗಿ ಇನ್ಯಾರನ್ನೋ ಮದುವೆಯಾಗಿ 4 ಜನ ದುಃಖಿತರಾಗುವುದಕ್ಕಿಂತ ಅದು ಮೇಲು ಅಂತ ವಿವರಿಸಿದ್ರಿ. ಅಂದರೆ ನೀವು ಯಾರನ್ನ ಮದುವೆ ಇಷ್ಟಪಡ್ತೀರೋ, ಯಾರನ್ನು ಇಷ್ಟಪಡ್ತೀರೋ ಜೀವನದಲ್ಲಿ ಅವರನ್ನೇ ಮದುವೆ ಆದರೆ ಇಬ್ಬರು ದುಃಖಿಗಳಾಗಿರ್ತಾರೆ. ಮದುವೆ ಆದವ್ರು ಯಾವತ್ತು ಖುಷಿಯಾಗಿರಲ್ಲ ಅಂತ. ಇಲ್ಲ, ಅಂದರೆ ನಾನು ಯಾರಾದರೂ ಕತೆ ಕೇಳಿದರೆ ಹೆಂಗೆ ಹೇಳ್ತಾರೆ ಅಂದರೆ, ನಾನು ಮತ್ತು ಅವಳು ಇಷ್ಟಪಡ್ತಾ ಇದ್ವಿ, ಪ್ರೀತಿಸ್ತಾ ಇದ್ವಿ, ಆಮೇಲೆ ಮದುವೆ ಆಯಿತು ಅಂತ ಹೇಳ್ತಾರೆ. ಆಮೇಲೆ ಮದುವೆ ಆಯಿತು ಅಂತ. ಆಮೇಲೆ ಮದುವೆ ಆಯಿತು. ಹಾಂ, ಮದುವೆ ಆದಮೇಲೆ ನಾವು ಪ್ರೀತಿಸಿದ್ದೀವಿ ಅಂತ ಯಾರೋ ಕೇಳಿದ್ದಾರೆ ನೀವು. ನಾವು ವಿ ಆರ್ ಇನ್ ಲವ್ ಅಂತ ಮದುವೆ ಆದವನು ಯಾರೂ ಹೇಳಲ್ಲ. ವಿ ಆರ್ ಮ್ಯಾರಿಡ್ ಅಂತಾರೆ. ಅಂದರೆ ಅಲ್ಲಿ ಬೇರೆ ಥರದ ಪ್ರೀತಿ ಇರುತ್ತೆ. ಈ ಪ್ರೀತಿಯ ಸ್ವರೂಪ ಹೆಂಗಾಗುತ್ತೆ ಅಂದರೆ, ಮದುವೆ ಆದಮೇಲೆ ಅದೊಂಥರ ಅದರ ಲೆಕ್ಕಾಚಾರ ಶುರುವಾಗುತ್ತೆ ಅಂತ. ಮದುವೆ ಆದ ಮೇಲೆ ಇಬ್ಬರ ಸಂಪಾದನೆ ಒಂದಾಗುತ್ತೆ, ಇಬ್ಬರ ಆಸ್ತಿಗಳು ಒಂದಾಗ್ತವೆ. ಸೊ ಈಗ ಗಂಡ ಯಾರನ್ನ ಪ್ರೀತಿಸಿದರೆ ಆಸ್ತಿಯಲ್ಲಿ ಪಾಲು ಹೋಗುತ್ತೆ ಅಂತ ಆಗುತ್ತೆ, ಪ್ರೀತಿಯಲ್ಲಿ ಪಾಲು ಹೋಗುತ್ತೆ ಅಂತ ಒಂದಿದೆ, ಆಸ್ತಿಯಲ್ಲಿ ಪಾಲು ಹೋಗುತ್ತೆ ಅಂತ ಇನ್ನೊಂದು ಭಯ ಇರುತ್ತೆ. ಈಗ ಲಾಟ್ ಆಫ್ ಥಿಂಗ್ಸ್, ಅಂದರೆ ಭಾಳ ಸಂಕೀರ್ಣವಾದದ್ದು ಪ್ರೀತಿ ಅಂತ. ಅದು ನಾವು ಅಂದ್ಕೊಂಡಷ್ಟು ಸುಲಭವಾಗಿಲ್ಲ. ಈಗ ಹಳೆಯ ಕಾಲದಲ್ಲಿ ನೀವು ಹೇಳಿದ್ರಲ್ಲ ಪ್ರೀತಿ ಅಂತೇಳಿ, ಯಾಕಿರಲಿಲ್ಲ ಅಂದರೆ, ಒಬ್ಬ ರಾಜ ಹಲವಾರು ಮಂದಿಯನ್ನು ಮದುವೆ ಆಗ್ತಿದ್ದೆ. ಅವನು ಯಾರನ್ನು ಪ್ರೀತಿಸ್ತಾ ಇದ್ದ? ಅವನಿಗೆ ಯಾರೋ ಒಬ್ರು ಪ್ರೀತಿಯ ರಾಣಿ ಅಂತ ಒಬ್ರು ಇರ್ತಿದ್ರು ಅಂತ ಅದು ಕಥೆಯಲ್ಲಿ ಬರೀತಾ ಇದ್ರು. ಆ ಪ್ರೀತಿಯ ರಾಣಿ ಅಂತ ಒಬ್ರು ಇದ್ರೆ ಅವ್ನು ಇನ್ನೊಬ್ಬಳನ್ನು ಮದುವೆ ಆಗ್ತಾ ಇರಲಿಲ್ಲ. ಅವನಿಗೆ ಅಲ್ಲಿ ನೋಡಿದಾಗ ಭಾಳ ಸುಂದರವಾಗಿ ಕಂಡ್ಲು, ಅವಳು ನನ್ನ ಅಂತಃಪುರದಲ್ಲಿ ಇರಬೇಕು ಅಂತ ಕರ್ಕೊಂಡ್ಬಂದ. ಅವಳ ಅಂದರೆ ಎಷ್ಟು ಜನ ಇರ್ತಿದ್ರು ಅಂದರೆ, ಅವನು ಒಬ್ಬಳನ್ನ ಒಂದೇ ಸಲ ನೋಡೋಕೆ ಸಾಧ್ಯ ಆಗ್ತಿತ್ತು. ಆ ಕಾಲದ ಯುದ್ಧದಲ್ಲಿ ಅವನ ರಾಜ್ಯಭಾರ 500 ಜನ ಇದ್ದರೆ 500 ಜನರನ್ನು ದಿನಕ್ಕೆ ಒಂದು ಸಲ ನೋಡಿದ್ರೆ 1 ವರ್ಷ ಆಗತ್ತೆ. 1.5 ವರ್ಷ ಮೇಲೆ ಬೇಕು. 1.5 ವರ್ಷ ಮೇಲೆ ಬೇಕು. ಹಾಗಾಗಿ ಅದು ಆ ಕಾಲದಲ್ಲಿ ಅದು ಇರಲಿಲ್ಲ ಅಂತದ್ದು. ಅಂದರೆ ಪ್ರೀತಿ ಅಂತ ಹೇಳೋದು ಪ್ಯೂರ್ಲಿ ಒಬ್ಬ ಕವಿಯ ಸುಂದರವಾದ ಕಲ್ಪನೆ. ಅದು ಇಲ್ಲಿ ತನಕ ನಿಜ ಆಗಿದೆ ಅಂತ ಅನ್ಸತ್ತೆ ಯಾರ ಲೈಫಲ್ಲಾದ್ರೂ. ಅಂದರೆ ಈ ಪ್ರೀತಿಯ ವ್ಯಾಖ್ಯಾನ ಕಲ್ಪನೆ ಅಂತ ಹೇಳಿದ್ರೆ, ಆ ಕಲ್ಪನೆ ಇದೆಯಲ್ಲ, ಅದನ್ನು ನಾವು ಎಲ್ಲಿ ನಿಜ ಆಗುತ್ತೆ ಗೊತ್ತಾ? ನೀವೊಂದು ಹಾಡು ಕೇಳ್ತಾ ಇರ್ತೀರಿ ಇದ್ಕೊಳ್ಳಿ, ಅದ್ಭುತವಾದ ಒಂದು ಹಾಡು, ನನ್ನ ಪ್ರೇಮದ ಪರಿಯ ನೀನರಿಯ ಅಲ್ಲ, ನಿನ್ನ ಪ್ರೇಮದ ಪರಿಯ ನಾನರಿಯ ಕನಕಾಂಗಿ, ನಿನ್ನೊಳಿದೆ ನನ್ನ ಮನಸ್ಸು ಅಂತ ಒಂದು ಹಾಡಿದೆ. ಆ ಹಾಡನ್ನು ನೀವು ಬಸ್ಸಲ್ಲಿ ಹೋಗ್ತಾ ಇಯರ್ಫೋನ್ ಹಾಕ್ಕೊಂಡು ಕೇಳ್ತಾ ಇರ್ತೀರಿ. ಆಗ ನಿನ್ನ ಪ್ರೇಮದ ಪರಿಯ ನಾನರಿಯೆ ಅಂತ ಹೇಳಿದ್ರೆ, ಆ ಕ್ಷಣ ನಿಮ್ಮ ಮನಸ್ಸಲ್ಲಿ ಯಾರು ಇರ್ತಾರೆ? ಯಾರೂ ಇರಲ್ಲ. ಅಂದರೆ ಒಂದು ನಿರಾಕಾರವಾದ ಒಂದು ಯಾರೂ ಇರಲ್ಲ. ಅಂದರೆ ಒಂದು ಈ ಜಗತ್ತಲ್ಲಿ ಇಲ್ದಿರುವಂಥ ಒಂದು ಸಂಗತಿ ಇರುತ್ತೆ, ಕಲ್ಪನೆ ಇರುತ್ತೆ, ಅಲ್ಲಿ ವ್ಯಕ್ತಿಯೇ ಇರಲ್ಲ. ನಾನು ಹಾಡಿದಾಗ ನಿನ್ನ ಪ್ರೇಮದ ಪರಿಯ ನಾನರಿಯ ಕನಕ, ಎಷ್ಟು ಹೌ ಬ್ಯೂಟಿಫುಲ್ ಇಟ್ ಈಸ್, ಎಷ್ಟು ಚೆನ್ನಾಗಿದೆ ಆ ಇಡೀ ಅಂದರೆ ಹಾಡು, ಆ ಒಂದು ಏನೋ ಇಡೀ ಆಂಬಿಯನ್ಸು ಎಲ್ಲ ಚೆನ್ನಾಗಿದೆ ಅನ್ಕೋತೀವಿ. ಬಟ್ ಅಲ್ಲಿ ವ್ಯಕ್ತಿ ಇರಲ್ಲ. ಅದು ವ್ಯಕ್ತಿಗೆ ಬಂದ ತಕ್ಷಣ ಅದು ಬಿದ್ದೋಗುತ್ತದೆ, ಗೌಣ ಆಗ್ಬಿಡುತ್ತೆ. ನಾನು ನನ್ನ ಹೆಂಡತಿ ಹತ್ರ ಹೋಗಿ ನಿನ್ನ ಪ್ರೇಮದ ಪರಿಯ ನಾನರಿಯ ಕನಕಾಂಗಿ ಅಂತ ಹೇಳೋಕ್ಕಾಗಲ್ಲ ಅಲ್ವಾ? ಸೊ ಅದು ಇವನು ಹಿಂಗೆ ಅಂದ್ಕೊಂಡಿರ್ಬೋದು ಅಂತ ಅವಳು ಅಂದ್ಕೋಬೋದು, ಅಥವಾ ಅವಳು ಈ ಥರ ಅಂದ್ಕೊಂಡಿರ್ಬೋದು ಅಂತ ನಾನು ಅಂದ್ಕೋಬೋದು. ಹಂಗಾಗಿ ಅವಳ ಮೇಲಿನ ನನ್ನ ಪ್ರೀತಿ ನನ್ನ ಮನಸ್ಸಲ್ಲಿ ಹುಟ್ಟುತ್ತೆ, ನನ್ನ ಮೇಲಿನ ಅವಳ ಪ್ರೀತಿ ಅವಳ ಮನಸ್ಸಲ್ಲಿ ಹುಟ್ಟುತ್ತೆ. ಅದಕ್ಕೆ ಸ್ಪೇಸ್ ಇರಲ್ಲ. ಅದಕ್ಕೆ ಒಂದು ಏನು ಗುರುತ್ವಾಕರ್ಷಣ ಬಲದಲ್ಲಿ ಅದು ಇಳಿದು ನಮ್ಮ ಮುಂದೆ ಆವಿರ್ಭವಿಸೋಕ್ಕಾಗಲ್ಲ. ಇಟ್ಸ್ ಎ ಥಿಂಗ್ ವಿಚ್ ಇಸ್ ಫ್ಲೋಟಿಂಗ್. ಈಗ ಪ್ರೀತಿ ನಿಮ್ಮ ದೃಷ್ಟಿಯಲ್ಲಿ ನಿಮ್ಮ ಜೀವನದ ಒಂದು ಘಟನೆಗಳನ್ನೆಲ್ಲವನ್ನು ನೋಡಿದ್ರೆ ಮತ್ತೆ ಮತ್ತೆ ಪ್ರೀತಿ ಆಗುತ್ತಾ? ಆ ಪ್ರೀತಿ ಪದೇ ಪದೇ ಯಾವ ವಯಸ್ಸಲ್ಲಿ ಬೇಕಾದರೂ ಆಗುವಂಥ ಪ್ರೀತಿಯ ವ್ಯಾಖ್ಯಾನ ನೀವು ಕೊಡ್ಬೋದಾ? ನೋಡಿ ಹೆಂಗಾಗುತ್ತೆ ಅಂದರೆ, ಇದು ಭಾಳ ಮುಖ್ಯವಾದ ಪ್ರಶ್ನೆ. ಪ್ರೀತಿ ನದಿ ಅಂತ ಹೇಳ್ತಾರೆ ಯಾರು, ನಮ್ಮ ಅಗೇನ್ ಓಶೋ. ಅಂದರೆ ಅದು ಹರಿತಾ ಇರುತ್ತೆ ಅಂತ ಜೀವನದಲ್ಲಿ. ಅದು ಹರಿದುಕೊಂಡು ಹೋದಾಗೆ ಅದರಲ್ಲಿ ಯಾರು ಬೇಕಾದ್ರೂ ಬಂದು ನೀರು ಕುಡಿಬೋದು. ಓಕೆ, ಆಗ ನೀರು ಕುಡಿದಾಗ ನದಿಗೂ ಖುಷಿ ಆಗುತ್ತೆ, ನನ್ನ ನೀರಿಂದ ಯಾರೋ ದಾಹ ಹೆಂಗಿತ್ತು ಅಂತ ಅವ್ರಿಗೂ ದಾಹ ಹೆಂಗತ್ತೆ. ಈ ರೀತಿಯ ಪ್ರೀತಿ ಅಂತ ಹೇಳೋದೊಂದು ದಾಹ, ಅದು ನಿರಂತರವಾದ ದಾಹ. ಅಂದರೆ
ಇವತ್ತು ನನಗೆ ತುಂಬ ಪ್ರೀತಿ ಸಿಕ್ತು, ನಾಳೆಯಿಂದ ಏನು ಬೇಡ ಸಂತೋಷವಾಗಿದ್ದೀನಿ ಅಂತ ಹೇಳಲ್ಲ ಯಾರು, ನಾಳೆನೂ ಬೇಕು ಅನಿಸುತ್ತೆ. ಓಕೆ. ಹಾಗೆ ಆ ನದಿಯಂತೆ ಇದ್ದಾಗ ಆ ಪ್ರೀತಿ ಅಂತ ಹೇಳೋದು ಆಗಾಗ ಆಗ್ತಾ ಇರುತ್ತೆ. ಅದು ಒಂದು ಕಥೆಯ ಮೇಲೆ ಆಗ್ಬೋದು, ಒಂದು ಒಳ್ಳೆಯ ಹಾಡಿನ ಮೇಲೆ ಆಗ್ಬೋದು. ಸೊ ನಾವು ಅದಕ್ಕೆ ಬೇರೆ ಬೇರೆ ಇದನ್ನು ಹುಡುಕ್ತಾ ಇರ್ತೀವಿ. ಅದು ಇನ್ನೊಂದು ಹೆಣ್ಣಿನ ಮೇಲೆ ಆಗಬೇಕಾ ಅಂತ ಹೇಳೋದು ಪ್ರಶ್ನೆ. ಅದು ಆಗಲಿಕ್ಕೆ ಶುರುವಾದಾಗ ನಾನು ಹೇಳಿದ್ನಲ್ಲ ಈ ಆಸ್ತಿ ಪ್ರಶ್ನೆ, ಅದು ಅಗೇನ್ ಆಗ ಕಮರ್ಷಿಯಲ್ ಆಗ್ತಾ ಹೋಗುತ್ತೆ. ಈ ಕಮರ್ಷಿಯಲ್ ಆಸ್ಪೆಕ್ಟ್ ಬಂದ ತಕ್ಷಣ ಅಲ್ಲಿ ಶೇರಿಂಗ್ ಪ್ರಶ್ನೆ ಬರುತ್ತೆ. ಸೊ ಅದು ಟೋಟ್ಲಿ ಕಾನೂನು ಇದೆ ಅದಕ್ಕೆ. ಎಕ್ಸಾಕ್ಟ್ಲಿ. ಇದರಲ್ಲಿ ಹಿಂಗೆ ಅಂದರೆ ಒಂದು ಈಗ ತುಂಬ ಸುಂದರವಾಗಿರೋರ ಮೇಲೆ ಬೇಗ ಪ್ರೀತಿ ಆಗುತ್ತೆ, ಅಷ್ಟು ಸುಂದರವಾಗಿಲ್ಲದಿರೋರ ಮೇಲೆ ಪ್ರೀತಿ ಆಗಲ್ಲ. ಆಮೇಲೆ ನೀವು ಹೇಳ್ದಂಗೆ ಒಬ್ಬರ ಮೇಲೆ ಪ್ರೀತಿ ಆದರೆ ಇನ್ನೊಬ್ಬರ ಮೇಲೆ ಪ್ರೀತಿ ಆಗಬಾರ್ದಾ? ಆ ಪ್ರೀತಿಯನ್ನು ಸಂಭಾಳಿಸೋದು ಹೇಗೆ, ನಿಭಾಯಿಸೋದು ಹೇಗೆ, ಅದಾದಮೇಲೆ ಆ ಪ್ರೀತಿ ಕೊನೆ ತನಕ ಜೀವಂತವಾಗಿ ಇರಿಸ್ಕೊಳ್ಳೋದು ಹೇಗೆ? ಆ ಪ್ರೀತಿ ಸಿಗದೇ ಇದ್ದಾಗ ನಿರಾಶರಾಗಿ ಕ್ರೈಮ್ ತನಕ ಹೋಗುತ್ತೆ. ಸೊ ಇದೆಲ್ಲ ಈ ಪ್ರೀತಿಯ ಹಲವು ಮುಖಗಳು ನೋಡಿದಾಗ ನಿಜವಾದ ಪ್ರೀತಿ ಆಗತ್ತಾ, ಇದೆಯಾ ಅಂತ. ನಮಗೆ ದೇವರು ಮನಸ್ಸು ಅಂತ ಒಂದು ಕೊಟ್ಟಿದ್ದಾನಲ್ಲ, ಆ ಮನಸ್ಸಿನಲ್ಲಿ ಏನು ಬೇಕಾದ್ರೆ ಆಗ್ಬೋದು. ಅದು ಯಾರಿಗೂ ಗೊತ್ತಾಗಲ್ಲ. ಈ ಮನಸ್ಸಲ್ಲಿ ನೀವು ಇಷ್ಟಪಡುವಂಥ ವ್ಯಕ್ತಿ ಯಾರೋ ಇರ್ಬೋದು, ಪ್ರೀತಿ ಅಂದರೆ ಜೀವನದಲ್ಲಿ ಯಾರೋ ಇರ್ಬೋದು. ಮನಸ್ಸಲ್ಲಿ ಇಷ್ಟಪಡುವಂಥ ವ್ಯಕ್ತಿ ಇಜಾಜತ್ ಅಂತ ಒಂದು ಸಿನಿಮಾ ನೋಡಿದ್ದೀರಲ್ಲ. ಹೀಗಾಗಿ ಲೈಫನ್ನು ಒಂದು ಕಂಟಿನ್ಯೂಸ್ ಅಂತ ಅಂದರೆ ಸುದೀರ್ಘವಾದ ಪ್ರಯಾಣ ಅಂತ ತಗೊಂಡ್ರೆ ಅದು ಬೇರೆ. ಅದನ್ನು ಸಣ್ಣ ಸಣ್ಣ ಪ್ರಯಾಣಗಳು ಅಂತ ಮಾಡ್ತಾ ಹೋದರೆ ಒಂದೊಂದು ಪ್ರಯಾಣದಲ್ಲೂ ಒಂದೊಂದು ತಂಗುದಾಣ, ಒಂದೊಂದು ಸಂಗಾತಿ ಇರುತ್ತದೆ. ಆ ಸಂಗಾತಿ ಫಿಸಿಕಲಿ ನಿಮ್ಗೆ ಇರಬೇಕಾಗಿಲ್ಲ. ನಿಮ್ಮ ಜೀವನದ ಪ್ರೀತಿಯನ್ನು ಲೆಕ್ಕ ಹಾಕ್ಕೊಂಡು ಹೇಳಿ ಅಂತ ಹೇಳಿದ್ದೆ ನಾನು, ಇಂಡೈರೆಕ್ಟಾಗಿ ಕೇಳಿದ್ದೆ. ಜೀವನ ಸುದೀರ್ಘ ಪ್ರಯಾಣ ಅಂದ್ಕೊಂಡ್ರೆ ಅಲ್ಲೊಂದು ಅದನ್ನು ಸಣ್ಣ ಸಣ್ಣ ಪ್ರಯಾಣಗಳನ್ನು ನೋಡಿದಾಗ ಒಂದೊಂದು ಘಟ್ಟದಲ್ಲೂ ನೀವು ಒಬ್ಬೊಬ್ಬರನ್ನ ಇಷ್ಟಪಟ್ಟಿರ್ತೀರ ಅಂತ. ಆ ಇಷ್ಟಪಟ್ಟಿರೋದು ನಾವು ಏನು ಬಯಸ್ತೀವಿ ಅಂದರೆ ಪ್ರೀತಿ ಮಾಡಿದಾಗ ಅಥವಾ ಪ್ರೀತಿಸಿದಾಗ ಅವರನ್ನು ನಮ್ಮ ಸನಿಹಕ್ಕೆ ಸೆಳೆದುಕೊಳ್ಳಿಕ್ಕೆ ಪ್ರಯತ್ನ ಪಡ್ತೀವಲ್ಲ, ಅವ್ರು ನಮ್ಮ ಹತ್ರ ಬರಬೇಕು ಅಂದರೆ ಆ ಪ್ರೀತಿ ಕ್ರಿಯೆ ಆಗಬೇಕು ಅಂತ ಬಯಸಿದಾಗ ತಪ್ಪಾಗುತ್ತೆ. ಅದು ಕ್ರಿಯೆ ಆಗದೇ ಇದ್ದರೆ ಮನಸ್ಸಲ್ಲೇ ಇದ್ದರೆ ಅದು ಅದ್ಭುತವಾಗಿರುತ್ತೆ. ಓಕೆ. ಸೊ ಅದನ್ನು ವಿ ಶುಡ್ ನಾಟ್ ಟರ್ನ್ ಯುವರ್ ಲವ್ ಇನ್ ಟು ಆ್ಯಕ್ಷನ್. ಸೊ ಅರ್ಧ ರಿಯಾಲಿಟಿ ಅರ್ಧ ಕಲ್ಪನೆ. ಸೊ ಆ ಪ್ರೀತಿಯಲ್ಲಿ ನಿಜವಾದ ಖುಷಿ ಇದೆ ಅಂತ ಹೇಳ್ತೀರಾ? ಪ್ರೀತಿ ಅಂತ ಹೇಳಿದರೆ ನಾವು ನೋಡಿ ಈ ವಯಸ್ಸಲ್ಲಿ ನಿಮಗೆ ಪ್ರೀತಿ ಅಂದರೆ ಏನಂದರೆ ಬ್ಲಿಸ್ ಒಂಥರ ಒಂದು ಎವ್ರಿಬಡಿ ಈಸ್ ಹ್ಯಾಪಿ. ಸೊ ಎವ್ರಿಬಡಿ ಈಸ್ ಒಂಥರ ಏನು ಚೆನ್ನಾಗಿದ್ದಾರೆ, ಚೆನ್ನಾಗಿ ಮಾತಾಡ್ತಾರೆ, ಆಮೇಲೆ ನನಗಿರುವ ಅಭಿರುಚಿಗಳು ಅವರಿದೆ, ಅವ್ರ ಜೊತೆ ಕೂತ್ಕೊಂಡು ಒಂದು ಒಳ್ಳೆಯ ಹಾಡನ್ನು ಕೇಳ್ಬೋದು. ನಾನು ಯಾವುದೋ ಒಂದು ಒಳ್ಳೆಯ ಫೋಟೋ ನೋಡಿದ್ರೆ ಅವರಿಗೆ ಅದನ್ನು ಕಳಿಸ್ಕೊಡ್ಬೋದು. ಯಾವುದೋ ಅಡುಗೆ ಮಾಡಿದಾಗ ಅವರಿಗೆ ಅದನ್ನು ಡನ್ಸೋ ಮಾಡ್ಬೋದು. ಸೊ ಈ ಥರದ್ದಿರುತ್ತಲ್ಲ, ಅದು ಕೂಡ ಒಂದು ರೀತಿಯ ಸಣ್ಣ ಸಣ್ಣ ಖುಷಿಗಳು. ಇನ್ನೊಂದು ಎಷ್ಟೋ ಸಂದರ್ಭದಲ್ಲಿ ಕಷ್ಟದ ಟೈಮಲ್ಲಿ ಒಟ್ಟಿಗೆ ಇದ್ದು ಪ್ರೀತಿ ತೋರಿಸೋದು ಅಂತ ಹೇಳ್ತಾರೆ. ಯಾರೂ ಇಲ್ಲದೆ ಇದ್ದಾಗ ಜೊತೆಗೆ ನಿಲ್ಲೋದು ಪ್ರೀತಿ ಅಂತ ಹೇಳ್ತಾರೆ. ಸೊ ಅಂದರೆ ಆ ಡೆಫಿನೇಷನ್ನು ಇನ್ನೂ ಹೈಯರ್ ಲೆವೆಲ್ಗೆ ಹೋಗ್ತಾ ಇದ್ದಂಗೆ ಅಂದರೆ ಒಂದು ರೀತಿಯಲ್ಲಿ ಸಹಬಾಳ್ವೆ. ನಾವು ಯಾವುದನ್ನು ಹೇಳ್ತೀವಲ್ಲ ಒಟ್ಟಿಗೆ ಬಾಳೋದು ಅಂತೇಳಿ, ಒಟ್ಟಿಗೆ ಬಾಳುವ ತೆರದಲ್ಲಿ ಹರಸು ಅಂತ ಒಂದಿದೆ. ಸೊ ಅದೇ ಒಂದು ಎಟರ್ನಲ್ ಆದ ಪ್ರೀತಿ ಅನಿಸುತ್ತೆ. ಬಟ್ ಕವಿಗಳು ಅದನ್ನು ಭಾಳ ಸಂಕೀರ್ಣವಾಗಿ ಮಾಡಿಬಿಟ್ಟು ನಿಮಗೆ ಭಾಳ ಕಾಟ ಕೊಡ್ತಾರೆ ಲೇಖಕರು. ಅಂದರೆ ನಮ್ಮ ಹಿಂದಿ ಸಿನಿಮಾಗಳಲ್ಲಿ ಹೈಯೆಸ್ಟ್ ಯೂಸ್ ಆಗಿದೆ ಏನಂದರೆ ತ್ರಿಕೋಣ ಪ್ರೇಮ ಅಂತ. ಇಬ್ಬರು ಇಷ್ಟಪಟ್ಟಿರ್ತಾರೆ, ಮೂರನೇವಳು ಬರ್ತಾಳೆ. ಮೂರನೇವಳು ಬಂದಾಗ ಈ ಮೊದಲ ಪ್ರೇಮ ಸ್ವಲ್ಪ ಅಲ್ಲಾಡುತ್ತೆ, ಆನಂತರ ಇದೇ ಗಟ್ಟಿಯಾದು ಅಂತೇಳಿ ಅದು ಬಿದ್ದೋಗುತ್ತೆ. ಅದು ಯಾಕೆ ಬಿದ್ದೋಗ್ಬೇಕು ನಂಗೆ ಗೊತ್ತಿಲ್ಲ. ಫಸ್ಟ್ ಅವಳು ಯಾಕೆ ಬರಬೇಕು ಅಂತಲೇ ಗೊತ್ತಿಲ್ಲ. ಬಟ್ ಈ ಥರದ್ದನ್ನು ತೋರಿಸಿ ಪ್ರತಿಯೊಬ್ಬರು ಒಂದು ಭಯ ಹುಟ್ಟಿಸಿದ್ದಾರೆ. ನಿಮ್ಮ ಜೀವನದಲ್ಲಿ ಹಿಂಗೆ ಮೂರನೇವರು ಬರ್ಬೋದು, ಹುಷಾರಾಗಿದೆ, ಪ್ರೊಟೆಕ್ಟ್ ಯುವರ್ ಲವ್ ಲೈಫ್. ಅದನ್ನು ಭಾಳ ಒಂದು ಕೋಟೆ ಆಗಿ ಭದ್ರ ಮಾಡಿಕೊಂಡು, ಹಾಗಾಗಿ ನಿಮ್ಗೆ ಯಾರು ಫೋನ್ ಮಾಡಿದ್ರು, ಗಂಡಿಗೆ ಫೋನ್ ಮಾಡಿದರೆ ಹೆಣ್ಣಿಗೆ, ಹೆಣ್ಣಿಗೆ ಫೋನ್ ಮಾಡಿದರೆ ಗಂಡಿಗೆ ಭಯ ಶುರು ಆಗುತ್ತೆ. ಇವ್ರು ಯಾಕೆ ಫೋನ್ ಮಾಡ್ದ, ಅವನ ಹತ್ರ ಈತ ಎಷ್ಟು ಕ್ಲೋಸ್ ಆಗಿರ್ಬೋದು, ಎಷ್ಟು ಹತ್ತಿರ ಹೋದರೆ ಅವರು ನನ್ನಿಂದ ದೂರ ಆಗ್ಬೋದು. ಎಲ್ಲ ಸಿನಿಮಾಗಳೆಲ್ಲ ನೆನಪಾಗಿ ಸೊ ಅದನ್ನು ಮೊದಲ ಮೊಳಕೆಯಲ್ಲೇ ಚೂಟಿ ಹಾಕೋ ಪ್ರಯತ್ನ ನಡೆಯುತ್ತೆ. ಬಟ್ ಅಷ್ಟೆಲ್ಲ ಆಗಲ್ಲ. ಅಂದರೆ ನಾನು ಹೇಳ್ತಾ ಇರ್ತೀನಿ ತಮಾಷೆಗೆ, ಎಲ್ಲಾದರೂ ತನ್ನ ಸಂಗಾತಿ ಸುಖವಾಗಿದ್ದಾನೆ ಅಂತ ಗೊತ್ತಾದರೆ ಅದು ತನ್ನಿಂದಲೇ ಆಗಿರಬೇಕು, ಬೇರೆಯವರಿಂದ ಆದರೆ ಸಿಟ್ಟು ಬರುತ್ತೆ.
ಹಾಂ, ಸೊ ಇದು ಸಿಂಪಲ್ ಲೈನ್ ಇದು. ಸಿಂಪಲ್ ಲೈನ್. ಆಮೇಲೆ ಇನ್ನೊಂದು ತಮಾಷೆ ಇದೆ. ಇವನು ಭಾಳ ಹ್ಯಾಪಿಯಾಗಿದ್ದಾನೆ, ನಾನು ಇಷ್ಟು ಹ್ಯಾಪಿನೆಸ್ ಕೊಟ್ಟಿಲ್ಲ, ಇನ್ನು ಯಾರು ಕೊಟ್ಟಿರ್ಬೋದು? ಅನುಮಾನ. ಇವನ ಭೂಮಿ ಇಷ್ಟು ಹಸಿರಾಗಿರೋದು ಬೇಕಾದರೆ ಬೇರೆ ಯಾವುದೋ ಜಲಮೂಲ ಇರ್ಬೋದಲ್ಲ, ಈ ರೀತಿ ಅನುಮಾನಗಳು ಓಕೆ ಪ್ರೀತಿಯಲ್ಲಿ ಹುಟ್ಟುತ್ತವೆ. ಸೊ ಅಂದರೆ ಒಬ್ಬ ನಾಟಕ ನೋಡ್ಕೊಂಡೇ ಸಂತೋಷವಾಗಿರ್ತಾನೆ. ನಮ್ಮೂರಲ್ಲಿ ತಾಳಮದ್ದಲೆ ಯಕ್ಷಗಾನ ಇರ್ತಲ್ಲ, ಆ ಯಕ್ಷಗಾನಕ್ಕೆ ಹೋಗುವವರಿಗೆ ಆ ಯಕ್ಷಗಾನದ ಪಾತ್ರದಲ್ಲೇ ಅವರು ಆ ಪಾತ್ರ ಮಾಡಿಕೊಂಡೇ ಜೀವನ ಪೂರ್ತಿ ಖುಷಿಯಾಗಿರ್ತಾರೆ. ಅವರಿಗೆ ಅವ್ರ ಜೀವನದ ಲವ್ ಏನಂದರೆ ಅಲ್ಲಿ ಹೋಗಿ ಚೆನ್ನಾಗಿ ಪಾತ್ರ ಮಾಡಿ 4 ಜನ ಹೊಗಳಿಸ್ಕೊಂಡು ಮೆಚ್ಚಿಸಿಕೊಂಡು ರಾತ್ರಿ ಇಡೀ ಪಾತ್ರ ಮಾಡಿ ಹಗಲು ನಿದ್ದೆ ಮಾಡಿ ಹೀಗೆ ಕಳೆದು ಬಿಡ್ತಾರೆ ಇಡೀ ಜೀವನನ. ಅವ್ರ ಜೀವನದಲ್ಲಿ ಯಾರೋ ಬಂದಿರಲ್ಲ. ಅವ್ರಿಗೆ ಚಪ್ಪಾಳೆ ಅಂದರೆ ಪ್ರೀತಿ. ಒಬ್ಬೊಬ್ಬರ ವ್ಯಾಖ್ಯಾನದಲ್ಲಿ ಒಂದು ಸಿಳ್ಳೆ ಚಪ್ಪಾಳೆ ಬಿದ್ದರೆ ದೇ ಆರ್ ಹ್ಯಾಪಿ ಆಯಿತು. ಇನ್ಯಾರು ಕೆಲವರಿಗೆ ಬೆಳಿಗ್ಗೆ ಎದ್ದಿರುತ್ತೆ, ಒಳ್ಳೆ ಬ್ರೇಕ್ಫಾಸ್ಟ್ ಮಾಡಿ ಎಲ್ಲ ಮಧ್ಯಾಹ್ನ ಚೆನ್ನಾಗಿ ಊಟ ಮಾಡಿ ಸಂಜೆ ಹೊತ್ತಿಗೆ ವಾಕಿಂಗ್ ಮಾಡಿ ಪುನಃ ರಾತ್ರಿ ಒಳ್ಳೆ ಊಟ ಮಾಡಿ ಒಳ್ಳೆ ನಿದ್ದೆ ಮಾಡಿಬಿಟ್ರೆ ಆಯ್ತು ಜೀವನ. ಹೀಗಾಗಿ ಆ ಜೀವನವನ್ನು ಸುಂದರಗೊಳಿಸುವ ಹಲವು ವಿಧಾನಗಳಲ್ಲಿ. ಹಾಗೆ ನೀವು ಹೇಳಿದಾಗೆ ಕೆಲವರಿಗೆ ಅಷ್ಟು ಸಾಕಾಗಲ್ಲ, ಅವ್ರಿಗೆ ಇನ್ಯಾವುದು ಆಸಕ್ತಿ ಇರುತ್ತೆ, ಅನ್ಯಾಸಕ್ತಿಗಳಿರ್ತವೆ. ಸೊ ಅವರು ಹೀಗೆ ಹುಡ್ಕೊಂಡು ಹೋಗ್ತಾರೆ. ಅದು ಪ್ರೀತಿಯ ಹಲವು ಮುಖಗಳು. ಓಕೆ ಜೋಗಿ ಸರ್, ಐ ಹ್ಯಾವ್ ಸೀನ್ ಪೀಪಲ್ ಸ್ಪೆಂಡಿಂಗ್ ದೇರ್ ಹೋಲ್ ಲೈಫ್ ಇನ್ ಎ ವಿಲೇಜ್ ರೀಡಿಂಗ್ ಬುಕ್ಸ್. ಈ ಪುಸ್ತಕ ಓದ್ಕೊಂಡು ಎಷ್ಟೋ ಜನ ನೀವು ಯಾರೋ ಫೇಸ್ಬುಕ್ಕಲ್ಲಿ ಅಥವಾ ಇನ್ಸ್ಟಾಗ್ರಾಮಲ್ಲಿ ಒಂದು ಫೋಟೋ ಹಾಕಿದರೆ, ಒಂದು ನದಿ ಪಕ್ಕದಲ್ಲಿ ಒಂದು ಟೀ ಇಟ್ಕೊಂಡು ಒಂದು ಪುಸ್ತಕ ಓದ್ತಿರೋ ಫೋಟೋ ಹಾಕಿದರೆ ಎಷ್ಟು ಇಷ್ಟ ಆಗುತ್ತಲ್ಲ. ನಾನು ಹಂಗೆ ಅಲ್ಲೇ ಹೋಗಿರೋಣ ಅನ್ಸುತ್ತೆ. ಬಟ್ ನಮಗೆ ಇರೋಕ್ಕಾಗಲ್ಲ, ಅಷ್ಟು ಪ್ಯಾಷನ್ ಇರಬೇಕು, ಅಷ್ಟು ಲವ್ ಇರಬೇಕು. ಲವ್ ಈಸ್ ಪ್ಯಾಷನ್, PASSION, ಪ್ಯಾಷನ್. ಸೊ ಅದಿದ್ರೆ ಮಾತ್ರ ಆಗುತ್ತೆ. ಆ ಪ್ಯಾಷನನ್ನು ಜೀವನ ಪೂರ್ತಿ ಕಾಪಾಡ್ಕೊಳ್ಳೋದಿಲ್ಲ, ಈ ಜೀವನ ಭಾಳ ಕಷ್ಟ. ಅದು ಚೇಂಜ್ ಆಗ್ತಾ ಹೋಗ್ಬೋದು. ಇವತ್ತು ಪುಸ್ತಕ ಇರ್ಬೋದು, ನಾಳೆ ಹಾಡಿರ್ಬೋದು, ನಾಳೆ ಅದು ಎರಡೂ ಇಲ್ಲದೆ ಒಂದು ಕಾರ್ ಓಡಿಸ್ಕೊಂಡು ಸುಮ್ಮನೆ ಒಂದು ಕಾಡಲ್ಲಿ ಹೋಗ್ತಾ ಇರ್ಬೋದು, ಚಾರಣ. ಹೀಗೆ ನಾವಿರುವ ಜಾಗ ಬಿಟ್ಟು ಬೇರೆ ಎಲ್ಲ ಜಾಗ ಕೂಡ ಅಂತ ಪ್ಯಾಷನ್ ಹುಟ್ಟಿಸ್ತದೆ. ಇರುವುದೆಲ್ಲವ ಬಿಟ್ಟು ಇರದುದರೆಡೆಗೆ ತುಡಿಯುವುದೇ ಪ್ಯಾಷನ್. ಓಕೆ.